ಇಂದಿನ ಪ್ರಶ್ನೆಗಳು. ವಿಶ್ವದ ಅತ್ಯಂತ ಶಾಂತಿಯುತ ದೇಶ ಯಾವುದು? ನಾರ್ವೆ, ಭಾರತ, ಚೀನಾ, ಐಸ್ಲ್ಯಾಂಡ್. ಸರಿಯಾದ ಉತ್ತರ ಐಸ್ಲ್ಯಾಂಡ್. ಜಾಗತಿಕ ಶಾಂತಿ ಸೂಚ್ಯಂಕದ ಪ್ರಕಾರ ಐಸ್ಲ್ಯಾಂಡ್ ಪ್ರಸ್ತುತ ವಿಶ್ವದ ಅತ್ಯಂತ ಶಾಂತಿಯುತ ದೇಶವೆಂದು ಪರಿಗಣಿಸಲಾಗಿದೆ. ವಿಶ್ವದ ಅತಿ ದೊಡ್ಡ ಪಫಿನ್ ಕಾಲೋನಿ ಯಾವ ದೇಶದಲ್ಲಿದೆ? ಐರ್ಲೆಂಡ್, ಜಪಾನ್, ಐಸ್ಲ್ಯಾಂಡ್, ಬ್ರೆಜಿಲ್. ಸರಿಯಾದ ಉತ್ತರ ಐಸ್ಲ್ಯಾಂಡ್. ಐಸ್ಲ್ಯಾಂಡ್ನ ನೈಋತ್ಯ ಕರಾವಳಿಯಲ್ಲಿರುವ ದ್ವೀಪ ಸಮೂಹವಾದ ವೆಸ್ಟ್ಮನ್ ದ್ವೀಪಗಳಲ್ಲಿ ವಿಶ್ವದ ಅತಿ ದೊಡ್ಡ ಪಫಿನ್ ವಸಾಹತು ಇದೆ. ಗೌತಮ ಬುದ್ಧನ ಮೂಲ ಹೆಸರು ಯಾವುದು? ಕುಮಾರ, ದೇವದತ್ತ, ಶುದ್ಧೋಧನ, ಸಿದ್ಧಾರ್ಥ. ಸರಿಯಾದ ಉತ್ತರ ಸಿದ್ಧಾರ್ಥ. ಒಂದು ದಿನ ಗೌತಮ ಬುದ್ಧ ಬೋಧಿ ಮರದ ಕೆಳಗೆ ಧ್ಯಾನ ಮಾಡುತ್ತಿದ್ದಾಗ ಅವರು ಜ್ಞಾನೋದಯವನ್ನ ಸಾಧಿಸಿದರು ಮತ್ತು ಗೌತಮ ಬುದ್ಧ ಎಂದು ಪ್ರಸಿದ್ಧರಾದರು. ಮಹಾಭಾರತ ಯುದ್ಧವು ಎಷ್ಟು ದಿನಗಳವರೆಗೆ ನಡೆಯಿತು? 20 ದಿನಗಳು, 18 ದಿನಗಳು, 30 ದಿನಗಳು, 8 ದಿನಗಳು. ಸರಿಯಾದ ಉತ್ತರ 18 ದಿನಗಳು. ಮಹಾಭಾರತ ಯುದ್ಧವು ಪಾಂಡವರು ಮತ್ತು ಕೌರವರ ನಡುವೆ 18 ದಿನಗಳವರೆಗೆ ನಡೆಯಿತು. ಪ್ಲಾಸಿ ಕದನವು ನಡೆದ ವರ್ಷ ಯಾವುದು? 1757, 1857, 1764, 1776. ಸರಿಯಾದ ಉತ್ತರ 1757. ಪ್ಲಾಸಿ ಕದನವು ಈಶಾನ್ಯ ಭಾರತದಲ್ಲಿ 1757ರ ಜೂನ್ 23ರಂದು ನಡೆಯಿತು. ರಾಬರ್ಟ್ ಕ್ಲೈವ್ ನೇತೃತ್ವದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪಡೆಗಳು ಬಂಗಾಳದ ಕೊನೆಯ ನವಾಬ ಸಿರಾಜುದ್ದೌನ್ ಮತ್ತು ಅವನ ಫ್ರೆಂಚ್ ಮಿತ್ರ ರಾಷ್ಟ್ರಗಳ ಪಡೆಗಳ ವಿರುದ್ಧ ಹೋರಾಡಿದವು. ಕಾಮನ ಬಿಲ್ಲಿನಲ್ಲಿ ಕಿತ್ತಳೆ ಬಣ್ಣ ಮತ್ತು ಹಸಿರು ಬಣ್ಣದ ಮಧ್ಯದಲ್ಲಿರುವ ಬಣ್ಣ ಯಾವುದು? ನೀಲಿ ಬಣ್ಣ, ಇಂಡಿಗೋ ಬಣ್ಣ, ಹಳದಿ ಬಣ್ಣ, ಕೆಂಪು ಬಣ್ಣ. ಸರಿಯಾದ ಉತ್ತರ ಹಳದಿ ಬಣ್ಣ. ಕಾಮನ ಬಿಲ್ಲಿನಲ್ಲಿ ಕಿತ್ತಳೆ ಬಣ್ಣ ಮತ್ತು ಹಸಿರು ಬಣ್ಣದ ಮಧ್ಯದಲ್ಲಿರುವ ಬಣ್ಣ ಹಳದಿ ಬಣ್ಣ ಆಗಿರುತ್ತದೆ. ಪ್ರಪಂಚದಲ್ಲಿ ಋಣಾತ್ಮಕ ಕಾರ್ಬನ್ ಅಂಶವನ್ನ ಹೊಂದಿರುವ ಏಕೈಕ ರಾಷ್ಟ್ರ ಯಾವುದು? ನೇಪಾಳ, ಭೂತಾನ್, ಮಯನ್ಮಾರ್, ಶ್ರೀಲಂಕಾ. ಸರಿಯಾದ ಉತ್ತರ ಭೂತಾನ್. ಭೂತಾನ್ ಋಣಾತ್ಮಕ ಇಂಗಾಲದ ಅಂಶವನ್ನ ಹೊಂದಿರುವ ವಿಶ್ವದ ಏಕೈಕ ದೇಶ. ಇದರರ್ಥ ಭೂತಾನ್ ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರಿಕೊಳ್ಳುತ್ತದೆ. ಮೊಳಕಾಲ್ಮೂರು ಯಾವುದಕ್ಕಾಗಿ ಪ್ರಸಿದ್ಧಿ ಪಡೆದಿದೆ? ರೇಷ್ಮೆ, ಅಡಿಕೆ, ಭತ್ತ, ರಾಗಿ. ಸರಿಯಾದ ಉತ್ತರ ರೇಷ್ಮೆ. ಮೊಳಕಾಲ್ಮೂರು ಬೆಂಗಳೂರಿನಿಂದ 245 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಶುದ್ಧ ರೇಷ್ಮೆ ಕೈಮಗ್ಗ ಸೀರೆಗಳಿಗೆ ಹೆಸರುವಾಸಿಯಾಗಿದೆ. ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ಯಾವ ದೇಶದಲ್ಲಿದೆ? ಭಾರತ, ಚೀನಾ, ಮಂಗೋಲಿಯಾ, ನೇಪಾಳ. ಸರಿಯಾದ ಉತ್ತರ ಚೀನಾ. ಕೈಲಾಸ ಪರ್ವತ ಮತ್ತು ಮಾನಸ ಸರೋವರವು ಚೀನಾದ ಟಿಬೆಟ್ ಸ್ವಾಯತ್ತ ಪ್ರದೇಶದಲ್ಲಿವೆ.
ಯಶೋಧರ ಚರಿತೆ ಕೃತಿಯನ್ನು ಬರೆದವರು ಯಾರು? ಪೊನ್ನ, ಪಂಪ, ಜನ್ನ, ರನ್ನ. ಸರಿಯಾದ ಉತ್ತರ ಜನ್ನ. ಯಶೋಧರ ಚರಿತೆಯನ್ನು ಬರೆದವರು ಜನ್ನ. ಭಾರತದ ಕರ್ನಾಟಕದ ಹೊಯ್ಸಳ ರಾಜವಂಶದ ಪ್ರಮುಖ ಜೈನ ಕವಿಯಾಗಿದ್ದಾರೆ.